2024 ಒಂದು ಲೋಕಸಭಾ ಚುನಾವಣೆಯ ಒಂದು ಅಭಿವೃದ್ಧಿ ಮತ್ತು ಒಂದು ಗೆಲುವಿನ ಬಗ್ಗೆ ನಾವು ಮಾತನಾಡಿದ್ರೆ ಈ ಸಲ ಹಾಸನ ಜಿಲ್ಲೆ ಕಾಂಗ್ರೆಸ್ ಪರ ಅಲೆ ಅಂತ ನಾವು ಒಪ್ಪಬೇಕಾಗತ್ತೆ. ಯಾಕಂದರೆ ಈ ರಾಜ್ಯ ಮಟ್ಟದಲ್ಲಿ ಧೀಮಂತ ನಾಯಕರುಗಳಂತ ಈ ಬಡವರ ಬಂದು ದೀನದಲಿತರ ಬಂದು ಎಲ್ಲ ಜನರ ಒಡನಾಡಿ ಮಾನವತಾವಾದಿ ದೊಡ್ಡ ವ್ಯಕ್ತಿತ್ವ ಇರುವಂಥ ಬಡ ಜನರಿಗೆ ಅನ್ನವನ್ನು ನೀಡಿ ಹಸಿವನ್ನು ನೀಗಿಸಿದಂಥ ಪುಣ್ಯಾತ್ಮ ಸಿದ್ದರಾಮಯ್ಯ ಸರ್ ಅವರು ಮತ್ತು ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪಕ್ಷವನ್ನು ಸಂಘಟನೆ ಮಾಡುವಂಥ ಸಂಘಟನಾ ಚತುರ ಎಂಬ ಖ್ಯಾತಿಯನ್ನು ಪಡ್ಕೊಳ್ಳುವಂಥ ನಮ್ಮ ಈ ಪ್ರಸ್ತುತ ಡಿ ಸಿ ಎಂ ಉಪಮುಖ್ಯಮಂತ್ರಿಗಳಂಥ ಶಿವಕುಮಾರ್ ಸರ್ ಅವರ ಇಬ್ಬರ ಕೆಲಸ ಕಾರ್ಯಗಳು ಶ್ಲಾಘನೀಯ. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡ್ಕೋತನ್ನೋದಕ್ಕೆ ಉದಾಹರಣೆ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಸರ್ ಅವರು ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗಳು ಇವತ್ತು ಬಡವರ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತದೆ, ಅವ್ರಿಗೆ ಬೆಳಕನ್ನು ನೀಡುವಂಥ ಕೆಲಸ ಮಾಡ್ತದೆ. ಇವತ್ತು ಯಾರೋ ಒಬ್ಬರು ಕೂಲಿ ಕಾರ್ಮಿಕರು ಅಥವಾ ಶುಂಠಿ ಕೆಲಸ ಮಾಡೋಂಥವ್ರು ಅಥವಾ ಕಾಫಿ ತೋಟದಲ್ಲಿ ಕೆಲಸ ಮಾಡೋವಂಥದ್ದು ಅಂತಾರೆ ಇರ್ಬೋದು, ಬೇರೆ ಅಮಾಯಕರು ಭಿಕ್ಷುಕರು ಇವತ್ತು ಒಂದು ಕಡೆ ಇನ್ನೊಂದು ಕಡೆಗೆ ಟ್ರಾವೆಲ್ ಮಾಡ್ಬೇಕು ಅಂತ ಪ್ರಯಾಣ ಮಾಡ್ಬೇಕಂದ್ರೆ 10 ರೂಪಾಯಿ ದುಡ್ಡು ಇಲ್ಲದೆ ಭಿಕ್ಷೆ ಹೊಡೋಂಥ ಪರಿಸ್ಥಿತಿ ಇತ್ತು. ಇವತ್ತು ಸರ್ಕಾರ ಅವ್ರ ಅಕೌಂಟಿಗೆ ದುಡ್ಡನ್ನು ಹಾಕ್ತಾದ್ರಿಂದ ನೇರವಾಗಿ ಯಾರನ್ನೂ ಕೇಳದಲೆ ಭಿಕ್ಷೆನೇ ಬೇಡದಲೆ ಇವತ್ತು ಆ ಸಿದ್ದರಾಮಯ್ಯ ಪುಣ್ಯಾತ್ಮನ ಹೆಸರು ಹೇಳ್ಕೊಂಡು ಮತ್ತು ಡಿ.ಕೆ. ಶಿವಕುಮಾರ್ ಹೆಸರು ಹೇಳ್ಕೊಂಡು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷ ಅವರಿಗೆ ಬಡವರಿಗೆ ಅದು ಅನುಕೂಲವಾದ ಯೋಜನೆಗಳ ಗ್ಯಾರಂಟಿ ಯೋಜನೆಗಳು ಇವತ್ತು ಬಹಳ ಅನುಕೂಲವಾಗಿದೆ ಅಂತ ನಾವು ತುಂಬ ಹೆಮ್ಮೆಯಿಂದ ಹೇಳ್ದಂತ ಹೋಗ್ತೀವಿ. ಇಂಥ ಒಂದು ವ್ಯವಸ್ಥೆಯನ್ನು ಇಡೀ ವಿಶ್ವದಲ್ಲೇ ಪ್ರಪಂಚದಲ್ಲಿ ಅಥವಾ ದೇಶದಲ್ಲೇ ಯಾರು ಮಾಡಿದಂಥ ಅತ್ಯುನ್ನತವಾದ ಸಾಧನೆಯನ್ನು ಈ ಬಡ ಜನರ ಪರವಾಗಿ ಮಾಡೋದ್ರಿಂದ ಇವತ್ತು ಬಡವರ ಒಂದು ಕನಿಕರ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಆಶಾಕಿರಣವಾಗಿ ಇವತ್ತು ಅವರಿಗೆ ಆಶೀರ್ವಾದ ಮಾಡ್ತದೆ 2024 ಲೋಕಸಭಾ ಚುನಾವಣೆ ಅಂತ ಹೇಳ್ತಾ ಹೋಗ್ತೀವಿ. ಮತ್ತು ಅವ್ರು ಕೊಟ್ಟಿರುವಂಥ ಹಸಿವು ಏನು ಇವತ್ತು ಅಕ್ಕಿ ಬಗ್ಗೆ ಇರ್ಬೋದು ಮತ್ತು ಕರೆಂಟ್ ವಿದ್ಯುತ್ ಶಕ್ತಿ ಇರ್ಬೋದು. ಇವತ್ತು ಎಷ್ಟೋ ಮನೆಗೆ ದೀಪಕ್ ಇವತ್ತು ನಾವು ಪ್ರಸ್ತುತ ಮಾಡ್ತಿದ್ದೀವಿ. ಇಷ್ಟೆಲ್ಲ ಆಧುನಿಕತೆ ಬೆಳೆದ್ರು ಇವತ್ತು ಹಳ್ಳಿ ಕಡೆ ಇನ್ನೂ ದೀಪದ ಬೆಳಕೆ ಸಿಕ್ಕಿಲ್ಲ, ವಿದ್ಯುತ್ ಶಕ್ತಿ ಸಿಕ್ಕಿಲ್ಲ. ಅಂತ್ಯರಿಗೆ ಇವತ್ತು ಫ್ರೀ ಆಫ್ ಕಾಸ್ಟಲ್ಲಿ ಅವರಿಗೆ ಕರೆಂಟನ್ನು ಉರಿಸ್ಕೊಂಡು ಅವರನ್ನು ಜೀವನ ಮಾಡಲಿಕ್ಕೆ ಬಡ ಕುಟುಂಬಗಳಿಗೆ ಅಥವಾ ಹುಲ್ಲು ಗುಡಿಸು ಮನೆ ಇನ್ನೂ ಇದೆ ಹಳ್ಳಿಲಿ, ಇಲ್ಲ ಅಂತಲ್ಲ, ಎಲ್ಲ ಆರ್.ಸಿ.ಸಿ ಮನೆ ಆಗಿಲ್ಲ ಇವತ್ತು ಅಲ್ವಾ ಸರ್. ಎಷ್ಟೇ ನಾಗರಿಕತೆ ಬೆಳೆದ್ರು ಇನ್ನೂ ಗುಡಿಸಲು ಮನೆ ಇದೆ, ಅಂಥ ಗುಡಿಸಲು ಮನೆಗೆ ವಿದ್ಯುತ್ ತಲುಪಿರಲಿಲ್ಲ. ಇವತ್ತು ಸರ್ಕಾರ ಅಂತ ಎಚ್ಚೆತ್ಕೊಂಡು ಸರ್ಕಾರ ಸಿದ್ದರಾಮಯ್ಯ ಅವರು ಯಾವಾಗ ಇಂಥ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದರು ಅದಾದ ಮೇಲೆ ಇವತ್ತು ಅವರಿಗೆ ವಿದ್ಯುತ್ ದೀಪಗಳು ಇವರಿಗೆ ತಲುಪಿಸುವಂಥ ವ್ಯವಸ್ಥೆ ಇದೆ. ಇವತ್ತು ಫ್ರೀ ಆಫ್ ಕಾಸ್ಟಲ್ಲಿ ಅವರು ಕರೆಂಟನ್ನು ಉರಿಸ್ಕೊಂಡು ಅಟ್ಲೀಸ್ಟ್ ಬೆಳಕನ್ನು ಕಾಣುವಂಥ ವ್ಯವಸ್ಥೆ ಆಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಈ 5 ಗ್ಯಾರಂಟಿಗಳು ಆಮೇಲೆ ಏನು ನಿರುದ್ಯೋಗಿ ಯುವಕರಿದ್ರು ಅಥವಾ ಡಿಪ್ಲೊಮಾ ಮಾಡಿರೋಂಥ ಅವರಿಗೆ 1,500 ಮತ್ತು 3,000 ರೂಪಾಯಿ ಯೋಜನೆಗಳಿದೆಯಲ್ಲ ಅವ್ರಿಗೆ ಒಂದು ಕಡೆ ಅವರಿಗೆ ಒಂದು ಮಾನಸಿಕ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ. ಅವು ಮತ್ತು ಶಕ್ತಿ ಯೋಜನೆಗಳಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಗಳಿರ್ಬೋದು, ಅವ್ರಿಗೆ 170 ರೂಪಾಯಿ ಅಕೌಂಟಿಗೆ ದುಡ್ಡನ್ನು ಹಾಕೋಂತಿರ್ಬೋದು, 2,000 ರೂಪಾಯಿ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಮತ್ತು ಶಕ್ತಿ ಯೋಜನೆ ಇರ್ಬೋದು. ಇವೆಲ್ಲವೂ ಸಹ ಪೂರಕವಾಗಿ ಇವತ್ತು ಕರ್ನಾಟಕದಲ್ಲಿ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿದ್ದರಾಮಯ್ಯ ಅವರು ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಕೆಲಸ ಮಾಡಿದರೆ ಇಲ್ಲಿ ಜನರು ಕೆಲಸ ಮಾಡೋಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಯಾಕಂದರೆ ಇವತ್ತು ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗಳು ಅದರಲ್ಲೂ ವಿಶೇಷವಾಗಿ ಹಾಸನ ಜಿಲ್ಲೆ ಇವತ್ತು ಹೆಂಗೆ ಕೊತ್ತ ಕುದಿತಿದೆ. ಕೊತ್ತ ಅಂತಂದರೆ ಈ ಕಪ್ಪೆಗಳು ಅಂತ ಕೂಡಿಸಿದ್ರೆ ಪಟಪಟನೆ ಆರ್ತದಿಲ್ಲ, ಆ ಥರ ಆಗಿದೆ ಇವತ್ತು ಚುನಾವಣೆ. ಯಾಕಂತಂದರೆ ಸತಿ ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕು, ಅದರಲ್ಲೂ ಶ್ರೇಷ್ಠ ಪಟೇಲನ್ನು ಗೆಲ್ಲಿಸ್ಬೇಕು ಅಂತ ವಾತಾವರಣ ತುಂಬ ಪೂರಕವಾಗಿ ಇವತ್ತು ಜನ ಹಳ್ಳಿಯಲ್ಲಿ ಸಹ ಮಾತಾಡುವಂಥ ವಾತಾವರಣ ನಿರ್ಮಾಣ ಆಗಿದೆ ಸರ್. ನಿಮ್ಮ ಹೆಸರು ಸರ್? ಲಕ್ಷ್ಮಣ್ ಅಂತ ಸರ್. ಇಲ್ಲಿಯವರೇನಾ? ಅರ್ಕಲಗೂಡರೆ. ಇಲ್ಲಿ ಅರ್ಕಲಗೂಡಲ್ಲಿ ವಾತಾವರಣ ಹೇಗಾಗಿದೆ ಅಂತಂದರೆ ಈ ಹೆಚ್ಚು ಕಡಿಮೆ 70-75 ಭಾಗ ಲೀಡ್ ಬರುತ್ತೆ ಸರ್ ಶ್ರೇಷ್ಠ ಪಟೇಲ್ಗೆ. ಯಾಕೆ ಅಂತಂದರೆ ಈಗ ನಮ್ಮ ಶ್ರೀಧರ್ ಗೌಡರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿಪೆಂಡೆಂಟ್ ಕ್ಯಾಂಡಿಡೇಟು. ಅವರು ಭಾಳ ಕ್ಷೇತ್ರದಲ್ಲಿ ಬಡವರ ಪರವಾಗಿ ಎಲ್ಲ ದೀನದಲಿತರ ಪರವಾಗಿ ನಿರಂತರವಾಗಿ ಪ್ರಚಾರ ಕಾರ್ಯಗಳನ್ನು ಹಮ್ಮಿಕೊಂಡು ಸಾವು ತಿಥಿ ನಾಮಕರಣ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ. ಅದು ಸಹ ಬಹುಮತವಾಗಿ ಶ್ರೇಷ್ಠ ಪಟೇಲ್ ಅನುಕೂಲ ಆಗ್ತದೆ. ಅದೇ ರೀತಿ ಈಗ ಸಲ ಕೃಷ್ಣೇಗೌಡರು ಸಹ ಈ ಹೈಕಮಾಂಡ್ ಮಟ್ಟದಲ್ಲಿ ಸೇರ್ಪಡೆಯಾಗಿರೋದ್ರಿಂದ ಅದು ಒಂದು ರೀತಿ ಪಕ್ಷಕ್ಕೆ ಒಳ್ಳೆ ಚೈತನ್ಯ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ JDS ಅವರು ಒಳ್ಳೆ ವಾತಾವರಣ ಇದೆ. ಈ ಸತಿ ನಾವು ಏನಾದರೂ ಓಟ ಮಾಡಿ ಕಾಂಗ್ರೆಸ್ ಪಕ್ಷ ಕೊಡಲೇಬೇಕಂತ ಒಂದು JDS ಅವರ ಒಂದು ಒಳ್ಳೆ ತಾಲೂಕಿನ ಒಂದು ಜನರ ಒಂದು ಅಭಿಪ್ರಾಯವನ್ನು ಸಹ ಚೆನ್ನಾಗಿರೋದ್ರಿಂದ 3 ಸಹ ಅತ್ಯುನ್ನತ ಲೀಡನ್ನು ಕೊಡುತ್ತೆ ಅನ್ನೋದನ್ನು ನೀವು ಮಾಧ್ಯಮದಲ್ಲಿ ಕೊಡುತ್ತೆ. ನೆಕ್ಸ್ಟ್ ನೀವು ಚುನಾವಣೆ ಫಲಿತಾಂಶ ಬಂದಾಗ ನೀವು ನೋಡ್ತೀರಿ ಅನ್ನೋದು ನಾವು ಆಶಾಭಾವನೆ. ಈ ಸತಿ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೇಷ್ಠ ಪಟೇಲ್ 100% ಗೆಲ್ತಾರೆ ಸರ್. ಇದು ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಒಂದು ಆಶೀರ್ವಾದ. ಅವ್ರು ಕೊಟ್ಟಂಥ ಆಶೀರ್ವಾದ ಗ್ಯಾರಂಟಿ ಯೋಜನೆಗಳು ಇವತ್ತು ಹಳ್ಳಿಯಲ್ಲಿ ಕೆಲಸ ಮಾಡ್ತೇವೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.